ಮುಂದಿನ ಸುದ್ದಿಗೆ ಹೋಗೋಣ. ತಾತ್ಪರ್ಯ ಎಷ್ಟೇ ಇದ್ರದ್ದು, ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷವನ್ನು ಪ್ರಾದೇಶಿಕ ಪಕ್ಷದ್ದು ಅದೇ ಕಥೆ ಇದೆ, ಹಿಂಗಿದ್ದಾವೆ ಅಂತ. ಬಣಗಳು, ಶಕ್ತಿ ಕೇಂದ್ರಗಳು, ಹೀಗೆ ನಡ್ಕೊಂಡು ಹೋಗೋದಿದೆ ರಾಜ್ಯದ ರಾಜಕಾರಣ. ನಾವು ಮುಂದಿನ ಸುದ್ದಿಗೆ ಹೋಗೋಣ. ದಿಲ್ಲಿ ರಾಜಕಾರಣಕ್ಕೆ ಹೋಗೋಣ. ಈಗ ದೆಹಲಿ ವಿಧಾನಸಭಾ ಚುನಾವಣೆ 5ನೇ ತಾರೀಕು ವೋಟಿಂಗ್ ಆಗುತ್ತೆ, 8ನೇ ತಾರೀಕು ಕೌಂಟಿಂಗ್ ಆಗುತ್ತೆ. ಏನು ಬಂದೇ ಬಿಡ್ತು. ಭರ್ಜರಿ ಪ್ರಚಾರ. ಇದರಲ್ಲಿ 2 ಸುದ್ದಿ ಇದ್ದಾವೆ. ಒಂದು, ಪ್ರಚಾರ ಹೆಂಗೆ ನಡೀತಾ ಇದೆ ಅನ್ನೋದು ಒಂದು, ಇನ್ನೊಂದು ಸಟ್ಟ ಬಜಾರ್ ಏನು ಹೇಳ್ತಾ ಇದೆ ಅಂತ. 70 ವಿಧಾನಸಭಾ ಕ್ಷೇತ್ರಗಳಿರುವಂಥ ಸಣ್ಣ ಕೇಂದ್ರಾಡಳಿತ ಪ್ರದೇಶ ಇದು. ಬಟ್ ರಾಷ್ಟ್ರದ ರಾಜಧಾನಿ. 36 ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. ಯೋಗಿ ಆದಿತ್ಯನಾಥ್ ಬಂದು ಪ್ರಚಾರ ಮಾಡಿದ್ರು. CAA NRCಯನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೆದಾಗ ಏನೇನಾಯಿತು ಅನ್ನೋದನ್ನು ಹೇಳ್ತಾ ಇದ್ರು. ಅದಕ್ಕಿಂತ ಮುಂಚೆ ಸಟ್ಟ ಬಜಾರ್ದೊಂದು ಮುಗಿಸ್ಕೊಂಡ್ಬಿಟ್ಟಣ. 27 ವರ್ಷ ಆಗಿದೆ ಇಲ್ಲಿ BJP ಅಧಿಕಾರಕ್ಕೆ ಬಂದು. ಯಾವುದೋ ನಾವು ಚಿಕ್ಕವರಿದ್ದಾಗ ಕೇಳ್ದಂಗಿದೆ, ಸುಷ್ಮಾ ಸ್ವರಾಜ್ ಅವರ ನಾಯಕತ್ವ, ಈರುಳ್ಳಿ ರೇಟ್ ಜಾಸ್ತಿ ಆಗಿ ಇಟ್ಬಿಟ್ಟಿದೆ, BJP ಕಿ ಸರ್ಕಾರ ಮೇ ಪ್ಯಾಜ್ ಬಿಕಿ ರೇಷನ್ ಮೇ ಅಂತೇನೋ ಘೋಷಣೆಗಳು ಕೂಗಿದ್ವೆಲ್ಲ. ಹಾಗೆ 27 ವರ್ಷಗಳ ಹಿಂದೆ. ಅದಾದಮೇಲೆ ಶೀಲಾ ದೀಕ್ಷಿತ್ ಬಂದರು. ಆ ನಂತರ ಆಮ್ ಆದ್ಮಿ ಪಕ್ಷದ ಯುಗ ಆರಂಭ ಆಗಿದೆ. ಅರವಿಂದ್ ಕೇಜ್ರಿವಾಲ್ರ ಯುಗ ಆರಂಭ ಆಗಿದೆ. ಸತತ 2 ಸಲ ಲ್ಯಾಂಡ್ ಸ್ಲೈಡಿಂಗ್ ಮೆಜಾರಿಟಿಯೊಂದಿಗೆ ಗೆದ್ದಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಈ ಸಲ ಏನಾಗುತ್ತೆ? ಆಮ್ ಆದ್ಮಿ ಪಕ್ಷದ ಸಂಖ್ಯೆ ಕಡಿಮೆ ಆಗಬಹುದು, ಬಟ್ ಅಧಿಕಾರಕ್ಕೆ ಅದೇ ಬರೋದು ಅಂತ ಸಟ್ಟ ಬಜಾರ್ ಹೇಳ್ತಾ ಇದೆ. ಫೇವ್ರಿಟ್ ಈಗಲೂ ಕೂಡ ದೆಹಲಿಗೆ ಫೇವ್ರಿಟ್ ಅಂತ ಇರೋದು ಆಮ್ ಆದ್ಮಿ ಪಕ್ಷವೇ. ಫಲೋಡಿ ಸಟ್ಟ ಬಜಾರ್ 39ರಿಂದ 41 ಆಮ್ ಆದ್ಮಿ ಪಕ್ಷ, 29ರಿಂದ 31 BJP ಅಂತ ಹೇಳ್ತಾ ಇದೆ. ಕಳೆದ ಸಲ 62 ಆಮ್ ಆದ್ಮಿ ಪಕ್ಷ 2020 ಚುನಾವಣೆಯಲ್ಲಿ. ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ 67 ಕ್ಷೇತ್ರಗಳನ್ನು ಆಮ್ ಆದ್ಮಿ ಪಕ್ಷ ಗೆದ್ದಿತ್ತು. 70ರಲ್ಲಿ 67, 2020ರಲ್ಲಿ 70ರ ಪೈಕಿ 62. BJP 8 ಗೆದ್ದಿತ್ತು, ಕಾಂಗ್ರೆಸ್ 0. ಈ ಸಲನೂ ಕಾಂಗ್ರೆಸ್ಸಿಗೆ ದೊಡ್ಡ ಹೋಪ್ ಇಲ್ಲ. ಫಲೋಡಿ ಸಟ್ಟಾ ಬಾಜಾರನ್ನು, ಅಂದರೆ ಸಟ್ಟಾ ಬಾಜಾರ್ ಪ್ರಕಾರ ಯಾಕೆ ವೈ ಆರ್ ವಿ ಟೇಕಿಂಗ್ ಇಟ್ ಸೋ ಸೀರಿಯಸ್ಲಿ ಅನ್ನೋದನ್ನು ಅನೇಕ ಸಲ ನಿಮಗೆ ಹೇಳಿದ್ದೀವಿ. ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ನೋಡಿದ್ವಿ, ಲೋಕಸಭಾ ಚುನಾವಣೆಯನ್ನು ನೋಡಿದ್ವಿ, ಮಧ್ಯದಲ್ಲಿ ಬಂದ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನು ನೋಡಿದ್ವಿ. ಒಬ್ಬರಿಗಿಂತ ಒಬ್ಬರು ದೊಡ್ಡ ದೊಡ್ಡ ಪೋಲ್ ಸ್ಟಾರ್ಗಳು ಅನ್ನಿಸಿಕೊಂಡಂಥವ್ರು ಮಾಡಿದ ಸರ್ವೆಗಳು ಉಲ್ಟಾ ಬಿದ್ದು ಹೋದವು. ಸಟ್ಟಾ ಬಾಜಾರ್ ಮಾತ್ರ ಅದು ಹೆಂಗ್ರಿ, ಅದು ಹೆಂಗೆ ಹೇಳ್ತಾರೋ ಏನೋ. ಅದಕ್ಕೆ ಇದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ ನಮಗೆ. ಫಲೋಡಿ ಸಟ್ಟಾ ಬಾಜಾರ್ ಹೇಳ್ತಾ ಇದೆ 39ರಿಂದ 41 ಆಮ್ ಆದ್ಮಿ ಪಕ್ಷ, 29ರಿಂದ 31 BJP ಅಂತ. ರಿಮೆಂಬರ್, 36 ಮ್ಯಾಜಿಕ್ ನಂಬರಲ್ಲಿ 36ರಲ್ಲಿ ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. ಸರಳ ಬಹುಮತ ಆಮ್ ಆದ್ಮಿ ಪಕ್ಷಕ್ಕೆ ಅಂತ. 62ಕ್ಕಿಂತ ಸ್ಥಾನಗಳು ಬಹಳ ಕಡಿಮೆ ಆಗ್ತವೆ. ಬಟ್ ಅರವಿಂದ್ ಕೇಜ್ರಿವಾಲ್ ಮತ್ತೊಮ್ಮೆ ಝಂಡಾ ಹಾರಿಸೋರೆ ಅಂತ. ಮಹಾದೇವ್ ಸಟ್ಟಾ ಬಾಜಾರ್ ಹೇಳ್ತಾ ಇದೆ 38ರಿಂದ 40 ಆಮ್ ಆದ್ಮಿ ಪಕ್ಷ ಅಂತ, 25ರಿಂದ 30 BJP. 25ರಿಂದ 30 BJP, 38ರಿಂದ 40 ಆಮ್ ಆದ್ಮಿ ಪಕ್ಷ. ಕಾಂಗ್ರೆಸ್ಸಿಗೆ 1-2 ಬರಬಹುದು ಅಂತ ಈ ಸಟ್ಟಾ ಬಾಜಾರ್ ಹೇಳ್ತಾ ಇದೆ. ಲೆಟ್ ಅಸ್ ಸಿ. ಇದೆಲ್ಲದಕ್ಕೂ ಸರ್ವೆ ಏಜೆನ್ಸಿಗಳು ಮಾಡುವ ಸರ್ವೆಯಲ್ಲಿ ಅವರವರ ಕ್ರೆಡಿಬಿಲಿಟಿ ಅನ್ನೋದು ದಾಳಕ್ಕಿರುತ್ತೆ. ಕ್ರೆಡಿಬಿಲಿಟಿ ಅಟ್ ಸ್ಟೇಕ್. ಬಟ್ ಇಲ್ಲಿ ದುಡ್ಡು ದಾಳಕ್ಕಿರುತ್ತೆ. ಕೋಟ್ಯಂತರ ರೂಪಾಯಿ, ಕೆಲವರು ಹೇಳೋದು ಸಾವಿರಾರು ಕೋಟಿ ರೂಪಾಯಿ ಬೆಟ್ಟಿಂಗ್ ಆಗಿರುತ್ತೆ ಅಂತ. ಇದೊಂದು ವಿಚಿತ್ರ ಜಗತ್ತಿದೆ. ಇವ್ರದ್ದು ಎವ್ರಿ ಡೇ ಸಾಯಂಕಾಲ 7 ಗಂಟೆಗೆ ಅಪ್ಡೇಟ್ ಆಗುತ್ತಂತೆ. ಇದರಲ್ಲಿ ಮುಳುಗಿದವ್ರ ಎಕ್ಸ್ಪರ್ಟೈಸೇ ಬೇರೆ ಇರ್ತಾವಪ್ಪ. ನಾವು ಮುಂದಿನ ಸುದ್ದಿಗೆ ಹೋಗೋಣ. ಈಗ ಇದರದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.